ಈ ಗ್ಯಾರಂಟಿ ಯೋಜನೆಗಳೆಲ್ಲ ವಿರೋಧ ಮಾಡಿದ್ರಲ್ಲ, ದೆಹಲಿಯಲ್ಲಿ ಏನ್ ಮಾಡಿದ್ರು, ಹರಿಯಾಣದಲ್ಲಿ ಏನ್ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ರು, ರಾಜಸ್ಥಾನದಲ್ಲಿ ಏನ್ ಮಾಡಿದ್ರು. ನಮ್ಮ ಗ್ಯಾರಂಟಿ ಯೋಜನೆಗಳನ್ನೇ ಇವ್ರ ಮ್ಯಾನಿಫೆಸ್ಟೋನಲ್ಲಿ ಇವ್ರ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಕಾಪಿ ಹೊಡೆದ್ಬಿಟ್ರು. ಕಾಪಿ ಯಾತಕ್ಕೋಸ್ಕರ ವಿರೋಧ ಮಾಡಿದ್ರಿ? ಮಾನ್ಯ ಅಧ್ಯಕ್ಷರು ಆ ಕಡೆ ನೋಡ್ತಾ ಇದ್ದಾರೆ, ಯಾಕೆ ರವಿಕುಮಾರ್ದು ಜಾಸ್ತಿ ಆಯ್ತು. ಮಾನ್ಯ ಅಧ್ಯಕ್ಷರೇ, ಕಾಪಿ ಹೊಡೆದ್ಬಿಟ್ರು. ಯಾರು ವಿರೋಧ ಮಾಡಿದ್ರು ಅವರೇ ಕಾಪಿ ಮಾಡಿಬಿಟ್ರು. ನಾವು ರಾಜಕಾರಣ ಮಾಡಬೇಕಲ್ಲ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ಒಪ್ಕೊತಾ ಇದ್ದಾರೆ ಸದ್ಯ. ನನ್ಗೇನಪ್ಪ ಅಂತಂದ್ರೆ, ನೀವು ಕೂಡ್ರಿ, ಕೂಡಪ್ಪ. ಅದಕ್ಕೆ ಹೇಳ್ತೀವಿ, ಮುಖ್ಯಮಂತ್ರಿ ಮಾತಾಡೋದು ಸ್ವಲ್ಪ ಏನು ಅನ್ಸಂಗಿಲ್ಲ ನಿಮಗೆ. ಪ್ಲೀಸ್ ನಿಮ್ಮ ನಾಯಕರಿಗೆ ಕಿಮ್ಮತ್ ಕೊಡ್ರಿ. ಎಲ್ಲ ನೀವು ಕೂತ್ಕೊಳ್ರಪ್ಪ, ಅವ್ರು ಯಾಕೆ ಅವ್ರಿಗೆ ಇದ್ರೆ ಎತ್ಕೊಳ್ಳಿ. ಮನೆ ಅಧ್ಯಕ್ಷರೇ ಕಾಪಿ ಮಾಡಿಬಿಟ್ರು. ವಿರೋಧ ಮಾಡಿದವರು ಕಾಪಿ ಮಾಡೋದು. ಈಗಲೂ ವಿರೋಧ ಮಾಡ್ತಾರೆ ಅಂತ ಅನ್ಸುತ್ತೆ. ಈಗ ಮಾಡಲ್ವಾ? ಗ್ಯಾರಂಟಿಗಳನ್ನ ವಿರೋಧ ಮಾಡಲ್ಲ ನಾವು. ಸದ್ಯ ನಿಮಗೆ ಒಳ್ಳೆ ಬುದ್ಧಿ ಬಂತಲ್ಲ, ಒಳ್ಳೆ ಬುದ್ಧಿ ಬಂತಲ್ಲ ನಿನಗೆ. ಅದಕ್ಕೆ ಸ್ವಲ್ಪ ಅಕಡೆ ಸದ್ ಕೂಡ ಮಣಿ ಒಳ್ಳೆ ಬುದ್ಧಿ ಬಂತಲ್ಲ. ಈಗ ಒಂದು ಹೇಳ್ಬಿಡಿ ನೀವು, 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಏನು ಜಾರಿ ಮಾಡಿದೆ ಅವೆಲ್ಲವೂ ಕೂಡ ಬಹಳ ಆರೋಗ್ಯಕರವಾದಂಥ, ಬಡವರಿಗೆ ಅನುಕೂಲಕರವಾದಂಥ, ಬಡವರಿಗೆ ಶಕ್ತಿ ತುಂಬತಕ್ಕಂಥ, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಗ್ಯಾರಂಟಿ ಯೋಜನೆಗಳು ಅಂತ ಹೇಳ್ಬಿಡಿ. ಒಂದೇ ಮಾತು, ಗ್ಯಾರಂಟಿಗಳನ್ನು ನಾವು ವಿರೋಧ ಮಾಡೋದಿಲ್ಲ. ಆದರೆ ಅಲ್ಲಲ್ಲ, ವಿರೋಧ ಮಾಡಲ್ಲ ಅಂತಂದ್ರೆ ಸ್ವಾಗತನೇ ಮಾಡ್ತೇವೆ. ಇವು ಅವರ ಸಬಲೀಕರಣ ಅಲ್ಲ, ಅದರಲ್ಲಿ ಆಸ್ತಿ ಉತ್ಪತ್ತಿ ಆಗೋದಿಲ್ಲ. ಅದು ಮೂಗಿಗೆ ತುಪ್ಪ ಸವರಿದಂಗೆ. ಆ ಜನರಿಗೆ ಆ ತಾತ್ಕಾಲಿಕವಾದ ಶಮನ ಮತ್ತು ಇವುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಚುನಾವಣೆಯ ಗಿಮಿಕ್. ಆದ್ರಿಂದ ನಾನು ಯಾಕೆ ಆ ಮಾತನ್ನು ಹೇಳಿದೆ ಅಂದ್ರೆ, ಯಾಕೆ ಹೇಳಿದೆ ಅಂದ್ರೆ, ಕಾಪಿ ಹೊಡೆದ್ರೆ ಮ್ಯಾನಿಫೆಸ್ಟೋದಲ್ಲಿ ಯಾವ ಕಾರಣಕ್ಕೆ ಕಾಪಿ ಹೊಡೆದ್ರಿ? ಆ ಕಾರಣದಿಂದ ಬಡವರ ವಿರೋಧಿಗಳವರು ಸಭಾಪತಿಗಳೇ ಇದನ್ನ ಯಾಕೆ ಮಾಡಿದ್ರು? ಮತ್ತೆ ಅವ್ರ ನಾಯಕರು ಇದನ್ನ ಹೇಳಿ, ಕಾಪಿ ಹೊಡೆದಿಗಳು ಯಾಕೆ ಮಾಡಿದ್ರಿ? ಇದನ್ನ ಯಾಕೆ ಮಾಡಿದ್ರಿ? ಅವರು ಮಾಡ್ತಾರೆ ರಾಜಕಾರಣ ಸರಿ, ಅದಕ್ಕೆ ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ. ಇದು ಯಾವುದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ ತಾವು ಹೇಳಿದ್ರೆ ಒಪ್ಪೋಣ. ಮೋದಿ ಸಾಹೇಬರು ಇದ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡಿದ್ರು. ಅವರೇ ಇಡೀ ಎಲ್ಲ 5 ರಾಜ್ಯಗಳಲ್ಲಿ ಹೋಗಿ ಅದ್ರ ಬಗ್ಗೆ ಭಾಷಣ ಮಾಡಿ ಮ್ಯಾನಿಫೆಸ್ಟೋನಲ್ಲಿ ಮಾಡಿದ್ರು. ಇದನ್ನೆಲ್ಲ ಒಂದು ಸೈಡಿಗೆ ಇಟ್ಬಿಡೋಣ. 11 ವರ್ಷ ಆಯ್ತು, 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇದಕ್ಕೊಂದು ಈಗ ಇದು ಸುಳ್ಳು ಮಾತಾಡಿ. ಈಗ ಯೂಟ್ಯೂಬ್ನಾಗ ತೋರಿಸ್ಬಿಡೋದಲ್ಲ, ಈಗ ಯೂಟ್ಯೂಬ್ನಾಗ ತೋರಿಸ್ಬಿಡ್ತೀವಿ, ಯೂಟ್ಯೂಬ್ನಾಗ ತೋರಿಸ್ಬಿಡ್ತೀವಿ, ಯೂಟ್ಯೂಬ್ನಾಗ ತೋರಿಸ್ಬಿಡ್ತೀವಿ, ಯೂಟ್ಯೂಬ್ನಾಗ ಇವಾಗ ತೋರಿಸ್ತೀವಿ, ಯೂಟ್ಯೂಬ್ನಾಗ ಇವಾಗ ತೋರಿಸ್ತೀವಿ, ಯೂಟ್ಯೂಬ್ನಾಗ ಇವಾಗ ತೋರಿಸ್ತೀವಿ. ಅಮಿತ್ ಶಾ ಹೇಳಿದ್ರೆ ಬಂದು ಇದು ಜುಮ್ಮಲಾ ಅಂತ ಹೇಳ್ತಾರೆ. ಅಮಿತ್ ಶಾ ಜುಮ್ಮಲಾ ಅಂತ ಹೇಳಿ ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಈಗ ಯೂಟ್ಯೂಬ್ನಾಗ ತೋರಿಸ್ಲಾ? ಒಂದು ಈಗ ಮೋದಿ
ಏ ಮೊಬೈಲ್ ಕೊಡು. ಏ ನಾಡ ಏ ಸಂತೋಷ್ ನಾಡ ಏ ಬಿಡಿ ಅವನು ಏ ಬಿಡ್ರಿ ತೋರ್ಸ್ಬಾರ್ದು. ಏನಲ್ರಿ ಸಭಾಪತಿಗಳೇ, ಮುಖ್ಯಮಂತ್ರಿಗಳ ಗ್ಯಾರಂಟಿ ಗ್ಯಾರಂಟಿಗಳನ್ನ 11 ವರ್ಷ ಹೇಳಿ ಇವತ್ತೇನೋ ಸುಳ್ಳಿಗೆ ಆಸ್ಕಾರ ಅವಾರ್ಡ್ ಕೊಡ್ಬೇಕಾದ್ರೆ ಅದು ನರೇಂದ್ರ ಮೋದಿ ಸಲ್ಲತ್ತೆ. ಅಷ್ಟು ಸುಳ್ಳುಗಳು ಹೇಳಿದ್ದಾರೆ ಇವತ್ತು. ಅಷ್ಟು 15 ಯುವಕರಿಗೆ ಉದ್ಯೋಗ ಕೊಡ್ಲಿಲ್ಲ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡಲಿಲ್ಲ, ಡೀಸೆಲ್ ಬೆಲೆ ಕಡಿಮೆ ಮಾಡಲಿಲ್ಲ. ಏನ್ ಮಾಡಿದ್ರು 11 ವರ್ಷ? ಇವತ್ತು ಜನರಿಗೆ ಸ್ವರ್ಗ ನರಕ ತೋರಿಸಿದ್ದಾರೆ. ಅದರಿಂದ ಇಡೀ ಪ್ರಪಂಚ ನೋಡಿದೆ. ಇವತ್ತು ಹೇಳಿದ್ದಾರೆ ಬಿಡ್ರಿ ಅಲ್ಲ ಮುಖ್ಯಮಂತ್ರಿ. ಸರ್, ಬರೀ ಸುಳ್ಳು ಹೇಳ್ತಾ ಇರೋರು. ಬಂದ್ ಮಾಡಿ ಏ ಹಿಡ್ರಿ ಹಿಡಿದಿರ್ರಿ ಹೊರ ಏ ಏನ್ರಿ ಮಂತ್ರಿ ಅವ್ರಿಗೆ ತಿಳಿತ ಹಿಡ್ರಿ ಫೋನ್ ಬೇಡ ಇಡಬೇಡ ನಾ ಅಲೋ ಮಾಡಂಗಿಲ್ಲ ಏ ಲಾಡ ಏ ಲಾಡ ಏನ್ ಮಾತಾಡ್ತೀರಿ? ಏನ್ರಿ ಹೇಳ್ರಿ ಬರೀ ಸುಳ್ಳು ಹೇಳ್ತಾ ಇದ್ದೀರಿ. ಸಭಾಪತಿ ಹೌಸ್ ಈಸ್ ನಾಟ್ ಇನ್ ಆರ್ಡರ್. ಈ ರೀತಿ ಎಲ್ಲ ಹೌಸ್ ನಡೆಸಿದ್ರೆ ಏನಲ್ಲ ಏನಾಗ್ತದೆ? ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದಾರೆ. ಏನು ಹೌಸ್ ಈಸ್ ನಾಟ್ ಇನ್ ಆರ್ಡರ್. ಏ ಪುಟ್ಟಣ್ಣ ಏನ ಎಲ್ಲರ ಅಕೌಂಟ್ 15 ಲಕ್ಷ, ಏ ಪುಟ್ಟಣ್ಣ ಎಲ್ಲರ ಅಕೌಂಟ್ 15 ಲಕ್ಷ. ಮಾನ್ಯ ಸಭಾಪತಿಗಳೇ, ಒಂದೇ ನಿಮಿಷ ಸಭಾಪತಿಗಳೇ, ಒಂದೇ ನಿಮಿಷ. 2 ಕೋಟಿ ಉದ್ಯೋಗಗಳು ಕೊಡ್ತೀನಿ ಅಂತ ಹೇಳಿದ್ರು. 11 ವರ್ಷಕ್ಕೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ಹೇಳಿ. ಬೋಸರಾಜ್ ಸ್ವಲ್ಪ ಹೇಳ್ತೀರ ನಿಮ್ಮ ಜನರಿಗೆ? ಮುಖ್ಯಮಂತ್ರಿ ಮಾತಾಡೋಗಾರ ಗೌರವ ಕೊಡಿ, ಅಟ್ಲೀಸ್ಟ್ ಅದನ್ನಾರ ಕಲೀರಿ. ಏನು ಕಲೀರಿ ಲಾಡ ಕೊಡ್ರಿ ಪ್ಲೀಸ್. ಹೇಳ್ಬೇಕು. ಅವ್ರೊಂದು ಮೊಬೈಲ್ ತೆಗೆದು ಇಲ್ಲಿ ತೋರಿಸ್ತಾರೆ ಅಂತ ಹೇಳಿದ್ರೆ ಮೊಬೈಲ್ ಒಳಗೆ ತರಕಿಲ್ಲ ಅಂತ ಹೇಳಿ ನೀವು ನಿಯಮ ಮಾಡಿದಿರಿ. ಅದಕ್ಕೆ ತರ್ರಿ ವಿತ್ ದಿ ಪರ್ಮಿಷನ್ ಆಫ್ ದಿ ಚೇರ್. ವಿತ್ ದಿ ಪರ್ಮಿಷನ್ ಆಫ್ ದಿ ಚೇರ್. ವಿತ್ ಪರ್ಮಿಷನ್ ಕೇಳಿದ್ದು. ನೀವು ಅದಕ್ಕೆ ಮುಂಚೆನೇ ತೆಗೆದು ಇಲ್ಲ ಐ ರಿಕ್ವೆಸ್ಟೆಡ್ ಹಿಮ್. ಕೇಳಿ ನಿಮಿಷ ಕೇಳ್ರಿ. ಐ ರಿಕ್ವೆಸ್ಟೆಡ್ ಹಿಮ್. ರಿಕ್ವೆಸ್ಟ್ ಮಾಡಿ ತೋರಿಸ್ಬೇಕಂತ ಹೇಳಿ. ನಾಲೋ ಮಾಡಂಗಿಲ್ಲ ಮೊಬೈಲ್ ನಲ್ಲಿ ಪ್ರದರ್ಶನ ಮಾಡಬಾರ್ದು. ಮಾಡಿಲ್ಲ ಮತ್ತೆ ಅದನ್ನು ಮಾಡಬಹುದಾ? ಮಾಡಿಲ್ಲ ಮಾಡಬಹುದಾ? ಮಾಡಿಲ್ಲ. ಎಲ್ರಿಗೂ ತೋರಿಸಿದ್ರು. ಪ್ರದರ್ಶನ ಮಾಡಿಲ್ಲ ಕೇಳಿದ ಅವರಿಗೆ. ಸಭಾಪತಿಗಳು ಸಭಾನಾಯಕರೇ ನಾ ಹೇಳೀನಿ, ಮಂತ್ರಿಗಳಿದ್ದಂತವ್ರು ಮೊಬೈಲ್ಗೆ ತೋರ್ತಾರೆ. ಏನ್ರಿ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ, ಕೊಡ್ಲಿ ಬಿಡ್ರಿ ಸ್ವಲ್ಪ ಆಮೇಲೆ ನೋಡೋಣ. ಅಲ್ಲ ಯಾಕೆ ಕೇಳೋದು? ಸ್ವಲ್ಪ ಕೇಳಿ. ಏ ನಾ ಅಲೋ ಮಾಡಿಲ್ಲ. ಈಗ ಮಾನ್ಯ ಅಧ್ಯಕ್ಷರೇ, ಹೇಳಿ ಅವ್ರಿಗೆ ಹೊರ ಕಳ್ಸಿದ. ಬಿಜೆಪಿಯವರು ಮಾತನಾಡೋದ್ರಲ್ಲಿ ನಿಶೀಮರು ಅಂತ ಗೊತ್ತಾಗಿದೆ ಎಲ್ರಿಗೂ. ಭಾಷಣ ಮಾಡೋದ್ರಲ್ಲಿ ನಿಶೀಮರು ಅಂತ ಗೊತ್ತಾಗಿದೆ. ಸುಳ್ಳು ಭಾಷಣ ಮಾಡೋದ್ರಲ್ಲಿ ಇನ್ನೂ ನಿಶೀಮರು ಅಂತ ಗೊತ್ತಾಗಿದೆ. ಅದರಿಂದ ಇವರು ಮಧ್ಯ ಎದ್ದು ನಿಂತ್ಕೊಂಡು ಡಿಸ್ಟರ್ಬ್ ಮಾಡೋದು ಇವೆಲ್ಲ ಪ್ರಯತ್ನ ಮಾಡಿದ್ರೆ ನಾನೇನ್ ಡಿಸ್ಟರ್ಬ್ ಆಗಲ್ಲ, ಎದುರ್ಕೊಳ್ಳೋದು ಇಲ್ಲ ಇವರಿಗೆ, ಎದುರ್ಕೊಳ್ಳೋದು ಇಲ್ಲ ಇವರಿಗೆ. ಬಾಯಿಗೆ ಬೀಗ ಹಾಕ್ರಿ. ನಾವೇನ್ ಎದುರ್ತೀವ ಸರ್? ನಾವೇನ್ ಎದುರ್ತೀವ? ನೀವು ಎದುರಿಸಬೇಕು ಅಂತ ಪ್ರಯತ್ನ ಮಾಡಿದ್ರೆ ಎದುರಲ್ಲ. ಯಾರು ಎದುರಿಸಕ್ಕಾಗಲ್ಲ. ಎದುರಿಸೋದು ಇಲ್ಲ. ನಾವು ಸುಳ್ಳು ಹೇಳಿದ್ರೆ ಅದನ್ನ ವಿರೋಧ ಮಾಡೋದು ನಮ್ಮ ಹಕ್ಕು. ಮಾಡಿಯಪ್ಪ, ಅದನ್ನೇ ಮಾಡಿ. ಕೂತ್ಕೊಂಡು ಕೇಳ್ರಿ. ಉತ್ತರ ಕೊಡುವಾಗ ಕೂತ್ಕೊಂಡು ಕೇಳ್ರಿ. ಮಧ್ಯ ಎದ್ನಿತ್ಗಳದು ಸಜ್ಜನಿಕೆ ಅಲ್ಲ. ಮಧ್ಯ ಎದ್ನಿತ್ಗಳದು ಸಜ್ಜನಿಕೆ ಅಲ್ಲ. ಮಾನ್ಯ ಅಧ್ಯಕ್ಷರೇ, ಸತ್ಯ ಹೇಳಿದಾಗ ಸತ್ಯ ಹೌದು, ಸತ್ಯ ಹೇಳಿದ್ರೆ ನಿಮ್ಗೆಲ್ಲ ಸತ್ಯ ಹೇಳಿದ್ರೆ ಕಗಿ ಅಂತ. ನೋಡಪ್ಪ, ಬಸವಣ್ಣವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಏನ್ ಹೇಳಿದ್ದಾರೆ? ಬಹಳ ಹೇಳಿದ್ದಾರೆ ಸರ್ ಅವರು. ಯಾನ್ ಹೇಳಿದಾರೆ ಅಂತ ಹೇಳಿ ಬಹಳ ಹೇಳಿದ್ದಾರೆ. ಯಾವ ಭಾಗದಲ್ಲಿ ಕೇಳ್ತೀರಾ ಅದ್ರಲ್ಲಿ ಹೇಳ್ತೀವಿ ಸರ್. ಸಾಮಾಜಿಕ ಸಮಾನತೆನ, ಆರ್ಥಿಕ ಇಲ್ಲ, ಆಸ್ತಿಕ ಸಮಾನಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಬಸವಣ್ಣವ್ರು ಹೇಳಿರೋದು ಇದು, ನಾನು ಹೇಳಿರೋದಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಂತಿರಬೇಕಲ್ವಾ? ನೀವು ಸುಮ್ಮನೆ ಮಾತಾಡೋದು ಏನಪ್ಪ ಪ್ರಯೋಜನ?
ಅವರವರ ಸರ್ ಎರಡನೇ ಬಾರಿ ಸರ್ ಎರಡನೇ ಬಾರಿ ಸಿಎಂ ಆದ್ಮೇಲೆ ಆಯ್ತು ಜನ ಆ ತರ ಅವರ ಇಲ್ಲ. ಬಸವಣ್ಣವ್ರು ಹೇಳಿದ ರೀತಿ ನೀವು ಮಾತುಗಳಿದ್ರು ಸರ್ ಎರಡನೇ ಬಾರಿ ಸಿಎಂ ಆದ್ಮೇಲೆ ಜನ ಹೌದು ಅಂತ ಇಲ್ಲ. ಕೂತ್ಕೊಳ್ಳಿ ಪ್ಲೀಸ್ ಸರ್ ಎರಡನೇ ಬಾರಿ ಸಿಎಂ ಆದ್ಮೇಲೆ ಹೌದು ಅಂತ ಪ್ಲೀಸ್ ಇಲ್ಲ. ಕೂತ್ಕೊಳ್ಳಿ. ನಾನು ಈಲ್ಡ್ ಆಗಲ್ಲ. ನೋಡಿ ಅವ್ರು ಈಲ್ಡ್ ಆದಾಗ ಮಾತಾಡಿ. ನಾನು ಈಲ್ಡ್ ಆದ್ರೆ ಮಾತ್ರ ಟೆಂಪ್ಟ್ ಮಾಡ್ತಾ ಇದ್ದಾರೆ. ನೀವು ಎದ್ದು ನಿಂತು ಮಾತಾಡಬಹುದು. ಆಮೇಲೆ ಸಭಾಪತಿ ಅವರು ನಿಮಗೆ ಪರ್ಮಿಷನ್ ಕೊಡಬೇಕು. ನಾರಾಯಣ ಸ್ವಾಮಿ ಪರ್ಮಿಷನ್ ನಾರಾಯಣ ಸ್ವಾಮಿ ನೀವು ನಿಮ್ ಭಾಷಣ ಕೇಳಕ್ ಚಲೋ ನಾರಾಯಣ ಸ್ವಾಮಿ ನೀವು ಟೆಂಪ್ಟ್ ಮಾಡಬೇಡಿ. ನಾರಾಯಣ ಸ್ವಾಮಿ ಈಲ್ಡ್ ಮಾಡ್ತಾ ಇದ್ದೀನಿ. ಹೌದು, ನೀವು ಟೆಂಪ್ಟ್ ಮಾಡ್ತಾ ಇದ್ದೀರಿ. ಅವ್ರು ಟೆಂಪ್ ಇರ್ಕೊಂಡ್ರಿ ಟೆಂಪ್ಟ್ ಈಲ್ಡ್ ಮಾಡ್ತಾ ಇದ್ದೀನಿ. ಕುತ್ಕೊಂಡು ಆಮೇಲೆ ನೀವು ಟೆಂಪ್ ಆಗಿ ನಾವ್ ಹೇಳ್ಬೇಕಾ ಹೇಳ್ಬಾರ್ದು ಸರ್? ನೋಡಪ್ಪ ಸರ್ ಬಸವಣ್ಣ ಏನ್ ಮಾತಾಡ್ತೀವಿ ಮಾರ್ರೆ? ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು ನೀನು ಬೇಡ? ಚೀಫ್ ವಿಪ್ ಆಗಿ ಸರ್, ಸ್ವಲ್ಪ ಒಪ್ಕೊಂತೀನಿ. ನಿನ್ನ ಸ್ಥಾನದ ಗೌರವ ಕೊಡು. ಅದಕ್ಕೆ ಎರಡನೇ ಬಾರಿಗೆ ಹೌದು ಅಂತ ಇಲ್ಲ ಜನ ಅಂತ ಆಮೇಲೆ ಹೇಳಿದ್ರು ಕೊಡು. ಸರ್.